ರೈತರು ತಮ್ಮ ಬೆಳೆ ಕಳೆದುಕೊಂಡು ಬೀದಿಗೆ ಬಂದಿದ್ರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆ ಮರಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಹಾರನೇ ಸಿಕ್ಕಿಲ್ಲ ರೈತರಿಗೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕಟ್ಟಿ ಈ ಗ್ರಾಮದ ರೈತರು ಈಗ ಹಣೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಅತಿವೃಷ್ಟಿಯಿಂದಾಗಿ ಸೋಯಾ ಬೆಳೆ ರೈತರು ಕಳ್ಕೊಂಡಿದ್ರು. ಅತಿ ಹೆಚ್ಚಾಗಿ ಮಳೆಯಾಗಿದ್ದರಿಂದಾಗಿ ರೈತರು ತಮ್ಮ ಸೋಯಾ ಬೆಳೆ ಕಳೆದುಕೊಂಡಿದ್ರು. ಭಾರಿ ಪ್ರಮಾಣದಲ್ಲಿ ಬೆಳೆಗಳು ನಾಶವಾಗಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 1000ಕ್ಕೂ ಹೆಚ್ಚು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಪೈಕಿ ಕೇವಲ 200 ರೈತರಿಗೆ, ಅದು ಕೂಡ ಅಲ್ಪ ಪ್ರಮಾಣದ ಪರಿಹಾರ ಕೊಟ್ಟಿದ್ದಾರೆ. ಇನ್ನುಳಿದ ರೈತರ ಮನವಿ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳು ಪರಿಹಾರ ಕೊಡುವಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ 200 ಜನರಿಗೆ ಮಾತ್ರ, ಅದು ಕೂಡ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟಿದ್ದಾರೆ. ಆದರೆ ಇನ್ನೂ ಭಾರಿ ಪ್ರಮಾಣದಲ್ಲಿ ಇರುವಂತಹ ರೈತರಿಗೆ ಪರಿಹಾರನೇ ಸಿಕ್ಕಿಲ್ಲ. ಸೋಯಾ ಬೆಳೆ ಬೆಳೆದಿದ್ರು, ಈ ಬಾರಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲೂ ಕೂಡ ಇದ್ದರು. ಆದರೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದಕ್ಕೆ ಎಲ್ಲ ಸೋಯಾ ಬೆಳೆ ನೀರು ಪಾಲಾಗಿ ಹೋಯಿತು. ಭಾರಿ ಪ್ರಮಾಣದಲ್ಲಿ ಬೆಳೆಯ ಹಾನಿಯಾಗಿ ಹೋಗಿತ್ತು. ಈ ನಡುವೆ ರೈತರು ಪರಿಹಾರ ಸಿಗುತ್ತೆ ಅಂತ ಕಾದು ಕುಳಿತಿದ್ರು. ಆದರೆ ಅಧಿಕಾರಿಗಳು ಮಾಡಿದಂತಹ ತಾರತಮ್ಯಕ್ಕೆ ಈಗ ರೈತರು ಬೇಸತ್ತು ಹೋರಾಟದ ಹಾದಿ ಹಿಡಿದಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಬೆಳೀತಾ ಇದ್ದಾರೆ ಅಧಿಕಾರಿಗಳು. ಬೆಳಗಾವಿಯ ಮರಕಟ್ಟಿ ಗ್ರಾಮದ ರೈತರ ಪರಿಸ್ಥಿತಿ ಇದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಎಷ್ಟೇ ಬೇಡ್ಕೊಂಡ್ರು, ಮನವಿ ಮಾಡಿಕೊಂಡ್ರು, ಈವರೆಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ಬೆಳೆ ನಾಶ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ದೃಶ್ಯ. ಕೆಲವೇ ತಿಂಗಳಲ್ಲಿ ಬೆಳೆ ಕೈ ಸೇರಬೇಕಾಗಿತ್ತು. ಆದರೆ ಸಂಪೂರ್ಣವಾಗಿ ಅತಿವೃಷ್ಟಿಯಿಂದಾಗಿ ನೀರಿನಲ್ಲಿ ಮುಳುಗಿ ಬೆಳೆ ಸರ್ವನಾಶ ಆಗಿತ್ತು. ಬರುವಂತ ಎಲ್ಲ ಹಳ್ಳಿಗಳ ರೈತರ ಸಮಸ್ಯೆ ಇದು. ಏನು ಬೆಳೆ ಪರಿಹಾರಧನವನ್ನು ಕೊಡಬೇಕಾಗಿರುವಂತ ಸರ್ಕಾರ ಅಲ್ಲಿ ಒಂದು ರೈತರಿಗೆ ಕೊಡೋದು, ಒಂದೊಂದು ರೈತರಿಗೆ ಬಿಡುದು ಅನ್ನುವಂಥದ್ದನ್ನು ಮಾಡಿ ರೈತರಿಗೆ ತಾರತಮ್ಯವನ್ನು ಮಾಡಿರುವಂತ ಅಲ್ಲಿ ವಿಲೇಜ್ ಅಕೌಂಟೆಂಟ್ ತಲಾಟಿ ಆಗಿರ್ಬೋದು, ಅಲ್ಲಿ ಸರ್ಕಲ್ ಆಗಿರ್ಬೋದು, ಅಲ್ಲಿ ತಹಶೀಲ್ದಾರ್ ಆಗಿರ್ಬೋದು, ಇವರು ಈ ರೀತಿ ತಾರತಮ್ಯ ಮಾಡೋದ್ರಿಂದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗಿರೋದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖೇನ ಇವತ್ತು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಕೂಡಲೇ ಸರ್ಕಾರ ಈ ರೈತರ ಕಡೆ ಗಮನ ಹರಿಸಿ ಬೆಳೆ ಪರಿಹಾರಧನವನ್ನು ಕೊಡದೇ ಹೋದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ರೈತರಿಗೆ ನೀವು ಆದಷ್ಟು ಹೊಲ ಇರೋದು 2 ಎಕರೆ 29 ಗುಂಟೆ. ನಾವು ಜಾಯಿಂಟ್ ಖಾತೆದಾರರು, ನಾನು ಹಾಗೂ ನನ್ನ ತಮ್ಮನಿಗೆ ಬೆಳೆ ಪರಿಹಾರ ಇಲ್ಲ. 1 ಎಕರೆ 14 ಗುಂಟೆ ಅವಂದು, 1 ಎಕರೆ 14 ಗುಂಟೆ ನಂದು. ನನಗೆ ಹಾಕಿದ್ದಾರೆ 9,000, ಅವನಿಗೆ ಇಲ್ಲ. ಈಗ ನಾವು ಇಬ್ರು ಜಗಳಾಡಬೇಕಾದಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಇದನ್ನ ಮಾಡಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ಯಾವ ರೀತಿ ಅಂತಂದ್ರೆ, ಜನರನ್ನ ಬಂದಿದೆ, ಬೆಳೆಯ ಪರಿಹಾರ ಬಂದಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರೈತ ಪರವಾಗಿ ಇದೆ ಅನ್ನುವ ಸಲುವಾಗಿ ಒಂದು ಊರಿಗೆ ಕೇವಲ 800 ಖಾತೆದಾರರಿದ್ರೆ 200 ಖಾತೆದಾರರಿಗೆ ಹಣ ಬಿಡುಗಡೆ ಮಾಡಿ ಜನರನ್ನ ದಿಕ್ಕು ತಪ್ಪಿಸಿ ಡೈವರ್ಟ್ ಮಾಡ್ತಾ ಇದ್ದಾರೆ ಇವರು. ಇದು ರಾಜ್ಯ ಸರ್ಕಾರಕ್ಕೆ ನಾವು ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಆತ್ಮಹತ್ಯೆ ಕಾರಣ ಏನೆಂದರೆ ಈ ತರ ನೀವು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯವೇ ಕಾರಣ. ಇದರಲ್ಲಿ ತಾಲೂಕಾ ಅಧಿಕಾರಿಗಳು ಹಾಗೂ ನಮ್ಮ ತಲಾಟಿಯವರು, ಇವರ ಸರ್ಕಲ್, ಇವ್ರೇನು ಸರ್ಕಲ್ ಆಗಿರ್ತಾರೆ, ಇವ್ರದೆಲ್ಲ ನೇರ ಹೊಣೆಯಾಗಿರ್ತದೆ. ನಮ್ಮ ಊರಲ್ಲಿ ಒಂದೇ ಒಂದು ಆತ್ಮಹತ್ಯೆ ಆದ್ರೂ ಅದಕ್ಕೆ ನೇರ ಹೊಣೆಗಾರರು ತಲಾಟಿ ಹಾಗೂ ತಹಶೀಲ್ದಾರರು.